ನಮಸ್ಕಾರ ಎಲ್ರಿಗೂ. ಬನ್ನಿ, ಇವತ್ತು ನಾನು ಮೀಶೋಯಿಂದ ಸ್ಟೋರೇಜ್ ಬಾಕ್ಸು, ಆಲ್ ಇನ್ ಒನ್ ಸ್ಟೋರೇಜ್ ಬಾಕ್ಸು ನಾನು ಫ್ರಿಜ್ಜಲ್ಲಿ ತರಕಾರಿ ಎಲ್ಲ ಸ್ಟೋರ್ ಮಾಡೋಕ್ಕೆ ಅಂತ ತರಿಸ್ಕೊಂಡಿದ್ದೀನಿ. ನೀವು ರೇಷನ್ ಇಟ್ಕೋಬೋದು, ಏನು ಬೇಕಾದ್ರೂ ಸ್ಟೋರ್ ಮಾಡ್ಕೋಬೋದು. ನಾನು ತರಕಾರಿಗೋಸ್ಕರ ತರಿಸ್ಕೊಂಡಿದ್ದೀನಿ. ಫ್ರೂಟ್ಸ್ ಆದರೂ ಇಟ್ಕೋಬೋದು, ತರಕಾರಿ ಆದರೂ ಇಟ್ಕೋಬೋದು, ಅಥವಾ ಸೊಪ್ಪು, ಈ ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೋತೀವಲ್ಲ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು. ನಾನು ಸೊಪ್ಪು ಹಾಕಿಟ್ಟಿದ್ದೆ, ಈಗ ಅದನ್ನು ತೆಗೆದು ಒಂದು ಕವರಲ್ಲಿ ಹಾಕಿ ಅದನ್ನು ಸೈಡ್ಗೆ ಇಟ್ಬಿಟ್ಟು ಮೂರೇ ಬಾಕ್ಸ್ ನೋಡೋಣ ಅಂತ ತರಿಸಿದ್ದೆ. ತುಂಬ ಚೆನ್ನಾಗಿದೆ ಬಾಕ್ಸು. ನೋಡಿ, ಇವಾಗ ತರಕಾರಿ ತೊಗೊಂಡಿದೆ. ತರಕಾರಿನೆಲ್ಲ ನೀಟಾಗಿ ಅದನ್ನೆಲ್ಲ ಸಪ್ರೇಟ್ ಮಾಡೋಣ ಬನ್ನಿ. ಬೀನ್ಸು, ನೆಲ್ಲವರೆಕಾಯಿ ಅಥವಾ ಚಪ್ರದ ಅವರೆಕಾಯಿ ಅಂತೀವಿ ನಾವು ಇದನ್ನೆಲ್ಲ ನೀಟಾಗಿ ಸಪ್ರೇಟ್ ಮಾಡೋಣ. ಗೆಡ್ಡೆಕೋಸು ಎಲ್ಲ ತೊಗೊಂಡಿದ್ದೆ. ಎಲ್ಲವನ್ನು ಈಗ ಸಪ್ರೇಟ್ ಮಾಡೋಣ ನೀಟಾಗಿ. ಎಲ್ಲ ಸಪ್ರೇಟ್ ಮಾಡಿದ ನಂತರ ನಾನು ಬಾಕ್ಸಲ್ಲಿ ಜೋಡಿಸ್ಕೊತೀನಿ. ನೋಡಿ, ಎಲ್ಲ ಸಪ್ರೇಟ್ ಮಾಡಿದ್ದೀನಿ. ಇವಾಗ ಒಂದು ಕಡೆ ನೆಲ್ಲವರೆಕಾಯಿ ಇದೆ, ಒಂದು ಕಡೆ ಬೀನ್ಸ್ ಇದೆ, ಕ್ಯಾರೆಟು, ಮುಲ್ಲಂಗಿ, ಗೆಡ್ಡೆಕೋಸು, ಹಾಗೆ ಬದನೆಕಾಯಿ, ಬೀಟ್ರೋಟ್ ಮತ್ತು ಒಂದು ಹೀರೆಕಾಯಿ ಕೂಡ ತೊಗೊಂಬಂದಿದ್ದೀನಿ. ಬನ್ನಿ, ಇವಾಗ ಇದನ್ನೆಲ್ಲ ಬಾಕ್ಸಲ್ಲಿ ಇಡೋಣ. ನಾನು ಆಲ್ರೆಡಿ ಒಂದು ಬಾಕ್ಸಲ್ಲಿ ಸೊಪ್ಪು ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿತ್ತು. ಒಂದು ವಾರ ಆಯಿತು ಸೊಪ್ಪು ತೊಗೊಂಡು, ಇನ್ನೂ ಫ್ರೆಶ್ ಆಗಿದೆ ಸೊಪ್ಪು. ನೋಡಿ, ಇಷ್ಟು ಎಳೆಯದಾಗಿದೆ. ಹೀರೆಕಾಯಿ ದಾಲ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಈ ನೆಲ್ಲವರೆಕಾಯಿ ಬಸ್ಸಾರು ಮಾಡಿದ್ರೆ ಇಲ್ಲ ಪಲ್ಯ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ಅದಕ್ಕೋಸ್ಕರ ತೊಗೊಂಡೆ. ನೋಡಿ, ಇವಾಗ ನಾನು ಒಂದು ಬಾಕ್ಸ್ ಇಟ್ಕೊಂಡು ಅದಕ್ಕೆ ಮೊದಲಿಗೆ ಬೀನ್ಸ್ ಹಾಕ್ತಾಯಿದ್ದೀನಿ. ಆಮೇಲೆ ಅದ್ರ ಮೇಲೆ ನೆಲ್ಲವರೆಕಾಯಿನ ಹಾಕಿ ಕ್ಲೋಸ್ ಮಾಡಿ ಇಡ್ತೀನಿ. 2 ತರಕಾರಿ ಹಾಕ್ತೀನಿ ಅದಕ್ಕೆ. 2 ತರಕಾರಿ, 2 ಕಾಲು ಕೆ ಜಿ ಇದೆ. ನೋಡಿ, ಇವಾಗ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಇವಾಗ ಇನ್ನೊಂದು ಬಾಕ್ಸ್ ತೊಗೊಂಡು ಅದಕ್ಕೆ ಕ್ಯಾರೆಟು ಮತ್ತು ಮೂಲಂಗಿ ಇಡ್ತೀನಿ. ದೊಡ್ಡದು 4 ಕ್ಯಾರೆಟ್ ಬಂದಿತ್ತು ಅರ್ಧ ಕೆ ಜಿಗೆ. ಈಗ 2 ಮೂಲಂಗಿ ಕಾಲು ಕೆ ಜಿ ತೊಗೊಂಡೆ ಸಾಕಂತ. ನೋಡಿ, ಇವಾಗ ಅದನ್ನು ಇಟ್ಟು ಹಳೇದೊಂದು 3 ಕ್ಯಾರೆಟ್ ಇದೆ ಚಿಕ್ಕದು, ಅದನ್ನು ಕೂಡ ಅದರಲ್ಲೇ ಹಾಕ್ಬಿಡ್ತೀನಿ. ಅದರಲ್ಲೇ ಹಾಕಿದ ನಂತರ ಇದನ್ನು ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಇನ್ನೊಂದು ಬಾಕ್ಸ್ಗೆ ಮಿಕ್ಕಿದ ತರಕಾರಿ ಹಾಕ್ತೀನಿ. ಕ್ಲೋಸ್ ಮಾಡಿ ಸೈಡ್ಗೆ ಇಡೋಣ ಇದನ್ನು. ಮತ್ತು ಇವಾಗ ಇನ್ನೊಂದು ಬಾಕ್ಸ್ ತೊಗೊಂಡು ಅದಕ್ಕೆ ಬೀಟ್ರೋಟು, ಕಾಲು ಕೆ ಜಿ ಬೀಟ್ರೋಟ್ ತೊಗೊಂಡಿದೆ, ಕಾಲು ಕೆ ಜಿ ಬದನೆಕಾಯಿ, ಕಾಲು ಕೆ ಜಿ ಗೆಡ್ಡೆಕೋಸು ಅಷ್ಟೇ. ನನಗಿದೆ ಒಂದು ವಾರ ಬರುತ್ತೆ. ನೋಡಿ, ಇವಾಗ ಅದನ್ನು ಎಲ್ಲ ಹಾಕಿದೆ. ಇದನ್ನು ಮುಚ್ಚಿ, ಹೀರೆಕಾಯಿ ಮಾತ್ರ ಹಾಕಲ್ಲ. ಹೀರೆಕಾಯಿ ನಾನು ದಾಲ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ನೋಡೋಣ, ಮಧ್ಯಾಹ್ನ ದಾಲ್ ಮಾಡ್ತೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಕಾಲು ಕೆ ಜಿ, ಅದನ್ನು ಕೂಡ ಎಲ್ಲ ತೊಟ್ಟು ಬಿಡಿಸಿ ಇಟ್ಕೊಂಬಿಟ್ರೆ ನಮ್ಗೆ 15 ದಿನ ಆದರೂ ಒಂದು ಮೆಣಸಿನ್ಕಾಯಿ ಕೂಡ ಹಾಳಾಗಲ್ಲ, ಚೆನ್ನಾಗಿದ್ದರೆ. ಫ್ರೆಶ್ ಆಗಿದೆ. ಇದು ಸ್ಟೋರೇಜ್ ಬಾಕ್ಸ್ ಮನೆಯಲ್ಲೇ ಇತ್ತು, ಏರ್ ಟೈಟ್ ಬಾಕ್ಸು, ಹಾಗಾಗಿ ಅದಕ್ಕೆ ಹಾಕಿಡ್ತಾಯಿದ್ದೀನಿ. ಬೇಗ ಹಾಳಾಗಲ್ಲ ಅಂತ ಇದಕ್ಕೆ ಹಾಕಿಡ್ತಾಯಿದ್ದೀನಿ. ನೋಡಿ, ಎಲ್ಲ ತೊಟ್ಟು ಬಿಡಿಸಿ ಇದಕ್ಕೆ ಹಾಕಿಟ್ಟಿದ್ದೀನಿ. ಇವಾಗ ಬನ್ನಿ, ಫ್ರಿಜ್ಜಲ್ಲಿ ಕೆಳಗಡೆ ಬಾಕ್ಸ್ ನೋಡಿ, ಇದು ಅದು ಕೆಳಗಡೆ ಬಾಕ್ಸು ತರಕಾರಿ ಸ್ಟೋರ್ ಮಾಡೋದು. ಬನ್ನಿ, ಇವಾಗ ಸ್ಟೋರ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಎಷ್ಟು ಬಾಕ್ಸ್ ಹಿಡಿಯುತ್ತೆ ನೋಡೋಣ ಬನ್ನಿ. ಅಲ್ಲಿ ನೋಡಿ, ಕೆಳಗಡೆ ಓಪನ್ ಮಾಡಿಕೊಂಡೆ ಒಂದು ಪೇಪರ್ ಹಾಕಿದ್ದೀನಿ ನಾನು ಕೆಳಗಡೆ ಪೇಪರ್ ಹಾಕಿ ಇವಾಗ ಬಾಕ್ಸ್ಗಳ್ನ ಇಡೋಣ. ಈ ರೀತಿ ಬೇಡ ಬಾಕ್ಸ್ ಇಡೋದು, ಈ ರೀತಿ ಇಟ್ಟರೆ ಜಾಸ್ತಿ ಬಾಕ್ಸ್ ಹಿಡಿಯಲ್ಲ. ನೋಡಿ, ಇವಾಗ ನಾನು ಎಲ್ಲ ಇಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬೇಡ, ಈ ರೀತಿ ಇಟ್ಟರೆ ಅಷ್ಟೊಂದು ಬಾಕ್ಸ್ ಹಿಡಿಯಲ್ಲ. ಬನ್ನಿ, ಇವಾಗ ತೋರಿಸ್ತೀನಿ ಯಾವ ರೀತಿ ಇಡೋದಂತ. ಹಿಂಗೊಂದು, ಈ ರೀತಿ ಒಂದು, ಪಕ್ಕದಲ್ಲಿ 3 6 ಮೇಲ್ಗಡೆ ಇನ್ನೊಂದು ಇಡ್ಬೋದು. 12 ಬಾಕ್ಸ್ ಇಡ್ಬೋದು ನಾವಿಲ್ಲಿ, ಅಷ್ಟು ದೊಡ್ಡದಾಗಿದೆ ತರಕಾರಿ ಇಡೋ ಬಾಕ್ಸ್. ನೋಡಿ, ಇಲ್ಲಿ ಫ್ರೂಟ್ಸು ಸ್ಟೋರ್ ಮಾಡ್ಕೋಬೋದು. ನಾನು ಫ್ರೂಟ್ಸ್ ಎಲ್ಲ ಏನು ಫ್ರಿಜ್ಜಲ್ಲಿ ಇಡಲ್ಲ, ಹಾಗೆ ಖಾಲಿ ಮಾಡ್ಕೊತೀನಿ. ಇದು ಇಲ್ಲಿ ಉಪ್ಪಿನಕಾಯಿ ಮತ್ತು ಗೊಜ್ಜುಗಳು ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಬಂದರೆ ಇಲ್ಲಿ ಕೆಲವೊಂದು ತೆಂಗಿನಕಾಯಿ ತುರಿದು ಇಟ್ಟಿದ್ದೀನಿ. ಫ್ರೀಝರಲ್ಲಿ ಇಡ್ಬೋದು, ಬೇಡ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ. ಬಾಕ್ಸಲ್ಲಿ ಹಾಕಿ ಒಂದು ತೆಂಗಿನಕಾಯಿ ತುರಿದು
ಹಾಗೆ ಇಲ್ಲಿ ನಾನು ಇದು ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು ಮತ್ತು ಇನ್ನೆರಡು ಬಾಕ್ಸಲ್ಲಿ ಕೊತ್ತಂಬರಿ, ಇದೆಲ್ಲ ಸ್ಪೈಸಸ್ಸು, ಹೋಲ್ ಸ್ಪೈಸಸ್, ಗರಂ ಮಸಾಲ, ಚಾಟ್ ಮಸಾಲ, ಮ್ಯಾಂಗೋ ಪೌಡರ್, ಡ್ರೈ ಪೌಡರು, ಜಿಂಜರು ಡ್ರೈ ಪೌಡರು ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ರೋಸ್ ಮಿಲ್ಕ್ ಪೌಡರು, ಹಾಗೇ ಕಸ್ಟರ್ಡ್ ಪೌಡರು, ಏನೇನೋ ಎಲ್ಲ ಇದೆ, ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸನ್ಫ್ಲವರ್ ಸೀಡ್ಸ್ ಇದೆ, ಇದು ಸೋಯಾ ಸಾಸು, ಹಾಗೆ ಮತ್ತು ಇದು ಚಿಲ್ಲಿ ಸಾಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿಗೆ ಬಂದರೆ ಇದೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಈ ಬಾಕ್ಸ್ಗಳು ಹೇಗಿತ್ತಂತ ತಿಳಿಸಿ. ಓಕೆ, ಬಾಯ್ ಬಾಯ್, ಧನ್ಯವಾದಗಳು ಎಲ್ಲರಿಗೂ.